ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಈ ದುಡ್ಡು ಟ್ರಾನ್ಸ್ಫರ್ ಆಗಿ ಇದನ್ನ ಕಂಡಿರ್ತಕ್ಕಂಥ ಅಧಿಕಾರಿ ಅವ ಭಯಗೊಂಡು ಗಾಬರಿಗೊಂಡು ಆತ್ಮಹತ್ಯೆ ಮಾಡ್ಕೊಂತಾನೆ. ಚಂದ್ರಶೇಖರ್ ಅವರ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತದೆ. ಪ್ರಕರಣ ಬೆಳಕಿಗೆ ಬಂದ ನಂತರ ಇದು ಬಹಳ ಗಂಭೀರತೆ, ಇದರ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಶ್ರೀಮಾನ್ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟ ತೆಗೆದುಕೊಂಡ ಮೇಲೆ ಸರ್ಕಾರ ಇದನ್ನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಇದನ್ನ ಹೋರಾಟ ಮಾಡ್ತದಂತ ಹೇಳಿ ನಾಗೇಂದ್ರ ಅವರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ ಕೈ ತಕೊಂಡು ಕುಂಡಬೇಕಂತ ಅನ್ನುವಂತ ಒಂದು ಹುನ್ನಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನಡೀತದೆ. ಅದಾದ ಮೇಲೆ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಅವರು ಮಾತನಾಡುತ್ತಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರ ನಮ್ಮಲ್ಲಿ ವಿನಂತಿ. ಈಗ ನಮ್ಮ ಜಿಲ್ಲಾಧ್ಯಕ್ಷರ ಶಿವಾಸೂರ್ ಅಂತ ಆರ್ಎಸ್ ಗುಜರಾಪುರ ಅವರು ಈ ಹೋರಾಟ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೇಳಿಕೊಟ್ಟಿದ್ದೇನೆ. ಅದೇ ರೀತಿ ಇದನ್ನು ಬಂದಂತ ಹೋರಾಟಗಾರ ಒಂದು ವಿನಂತಿ. ಈಗ ಈ ಹೋರಾಟದ ಸಭೆ ಉದ್ದೇಶಿಸಿ ಶ್ರೀಯುತ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀಯುತ ರವಿ ವಚ್ಚೆ ಅವರು ಕಾರ್ಯಕರ್ತರಿಗೆ ಒಂದು ವಿನಂತಿ, ಶಾಂತಿಯನ್ನು ಕಾಪಾಡಬೇಕು. ದಯವಿಟ್ಟು ಶಾಂತಿಯನ್ನು ಕಾಪಾಡ್ರಿ. ಎಲ್ಲರೂ ದಯವಿಟ್ಟು ರೌಂಡಾಗಿ ಸರ್ಕಲ್ ಮಾಡಿ, ದಯವಿಟ್ಟು ಕಾರ್ಯಕರ್ತರ ಪ್ಲೀಸ್ ವಿನಂತಿ, ಸರ್ಕಲ್ ಅನ್ನು ಬಯಸಬೇಕು. ದಯವಿಟ್ಟು ಸರ್ಕಲ್ ಮಾಡಬೇಕು. ದಯವಿಟ್ಟು ಸರ್ಕಲ್ ಮಾಡಿ, ದೊಡ್ಡ ಸರ್ಕಲ್ ಮಾಡ್ರಿ. ದಯವಿಟ್ಟು ಎಲ್ಲರನ್ನ ಕಾರ್ಯಕರ್ತರ ವಿನಂತಿ, ಸರ್ಕಲ್ ಅನ್ನು ದಡ್ಡ ಮಾಡಬೇಕು. ದಯವಿಟ್ಟು ಇರಬೇಕು. ದಯವಿಟ್ಟು ಸರ್ಕಾರ ಈಗ ನಮ್ಮ ಶಾಂತಿ ಕಾಪಾಡಬೇಕು. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಈ ಸೈಡ್ ಬರ್ರಿ, ಎಲ್ಲರೂ ಈ ಕಡೆ ಬರ್ರಿ. ಪ್ಲೇ ಕಾರ್ಡ್ಸ್ ಎಲ್ಲ ನಿಂತವ್ರಿ, ಪ್ಲೇ ಕಾರ್ಡ್ ಸಿಗಾಡ್ಕೊಂಬರಿ ಕೈ ಮತ್ತೆ ವೈಡ್ ಸ್ವಲ್ಪ ದೂರ ಸರಿ. ಇನ್ನೊಂದ್ ಸ್ವಲ್ಪ ಸರಿ, ಇನ್ನೊಂದ್ ಸ್ವಲ್ಪ ಸರಿ 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 ಅಣ್ಣ, ಇನ್ನೊಂದ್ ಸ್ವಲ್ಪ ಸರಿ 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 ಎಲ್ಲರೂ ಸರಿ ಗಾಡಿ ಸ್ವಲ್ಪ बोलो भारत माता की, भारतीय जनता पक्ष के नरेंद्र मोदी जी ಅವರಿಗೆ बोलो भारत माता की, भारतीय जनता पक्ष के. ಈಗ ಈ ಸಭೆಯನ್ನು ಉದ್ದೇಶಿಸಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿ ವಜ್ಜೆ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೇವೆ. बोलो भारत माता की, बोलो भारत माता की. ಭಾರತೀಯ ಜನತಾ ಪಕ್ಷಕ್ಕೆ ನೀತಿಗೆಟ್ಟ ರಾಜ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸುಮಾರು 187 ಕೋಟಿಯಷ್ಟು ಎಸ್ಟಿ ಸಮುದಾಯದ ನಿಗಮದ ಹಣವನ್ನು ತಾವು ನೇರವಾಗಿ ಮನೆಗೆ ತುಂಬಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಆರ್.ಎಸ್. ಪಾಟೀಲ್ ಪುಷ್ಪಾಧರ್ ಅವರ ನೇತೃತ್ವದಲ್ಲಿ ನಡೆತಕ್ಕಂಥ ಈ ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿಯಷ್ಟು ನೇರವಾಗಿ, ಈಗ ಯಾವುದೇ ಅಕಾಡೆಮಿಕ್ ಕೆಲಸ ಮಾಡಿ ಅರ್ಧಂಬರ್ಧ ತಿಂದಲ್ಲ, ನೇರವಾಗಿಯೇ ತಮ್ಮ ಖಜಾನೆಗೆ ಹಾಕಿಕೊಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತಿನ ದಿವಸ ಏನು ಭಾರತೀಯ ಜನತಾ ಪಕ್ಷ ಹಾಗೂ ಎಸ್ಟಿ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಎಲ್ಲ ಉಪಜಾತಿಗಳ ಸಮಾಜದ ಬಂಧುಗಳೇ, ಕಾರ್ಯಕರ್ತ ಬಂಧುಗಳೇ, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಬಂಧುಗಳೇ, ನಿಮ್ಮ ನೆನಪಿರಲಿ, ಚುನಾವಣೆ ಸಂದರ್ಭದಲ್ಲಿ
ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಅಂತ ಹೆಸರು ಹೇಳ್ಕೊಂಡು ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತಿನ ದಿನ ನಮ್ಮ ಸೋದ ಅನಿಲ್ ಜಮಾದಾರ್ ಹೇಳಿದಾಗೆ ಅಲ್ಪಸಂಖ್ಯಾತರ ಉಲ್ಲೇಖವನ್ನು ಹೊರತುಪಡಿಸಿ ನಾವಿರ್ತಕ್ಕಂಥ ದಲಿತರು ಹಾಗೂ ಹಿಂದುಳಿದವರ ಅನುದಾನವನ್ನೇ ಏಕೆ ಇವರು ಬೇರೆ ಸುಮಾರು SCPTSD ಯೋಜನೆಯಲ್ಲಿ ಬರ್ತಕ್ಕಂಥ 25,000 ಕೋಟಿ ಹಣವನ್ನ ನಮ್ಮ ಸಮುದಾಯದ ಬಡವರಿಗೆ ಒಂದು ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನ ಬೇರೆ ಯೋಜನೆ ಹಾಕುವ ಮುಖಾಂತರ ನಮಗೆ ಮೊಟ್ಟ ಮೊದಲನೇ ಹೊರತುಪಟ್ಟಂತ ಸಿದ್ದರಾಮಯ್ಯ ಸರ್ಕಾರ. ಆದರೆ ಅಷ್ಟಕ್ಕೆ ಭಾರತೀಯ